ಎಲ್ರಿಗೂ ನಮಸ್ಕಾರ. ಈಗ ಟೈಮು 4:40 ಆಗಿದೆ, 4:40 ಆಗಿದೆ. ನಾನಿದನ್ನ ಎಲ್ಲರೂ ಕೇಳಿ ಎಲ್ಲರೂ ನೋಡಲಿ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಇಷ್ಟೊತ್ತಿಗೆ ಎದ್ದು ಅಂದರೆ ಇಷ್ಟೊತ್ತಿಗೆ ಲೈವ್ ಮಾಡಿ ನನ್ನ ಮನಸ್ಸಿನ ಸಮಾಧಾನಕ್ಕೆ ಇದನ್ನು ನಾನು ಮಾತಾಡ್ತಾ ಇದ್ದೀನಿ. ಒಂದು ವೇಳೆ ಮಾತಾಡದೆ ಹೋದರೆ ನನಗೆ ಇಡೀ ದಿನ ಸಮಾಧಾನ ಇರೋದಿಲ್ಲ. ಎಷ್ಟೋ ಸಾರಿ ನಾನು ಹಾಗೆ ಅದ್ರ ಸಲುವಾಗಿಯೇ ನಾನು ಲೈವಿಗೆ ಬಂದು ಅಥವಾ ಈ ಯೂಟ್ಯೂಬ್ನಲ್ಲಿ ಮಾತಾಡ್ತೀನಿ. ಎಲ್ಲರೂ ಕೇಳಿಸ್ಕೋಬೇಕು ಅಂತೇನಲ್ಲ, ಇದು ಎಲ್ಲೋ ಒಂದು ಕಡೆ ರಿಜಿಸ್ಟರ್ ಆಗಲಿ, ದಾಖಲೀಕರಣ ಆಗಲಿ, ನೋಂದಣಿ ಆಗಲಿ ಅಂಥೇಳಿ ನಾನು ಮಾತಾಡ್ತೀನಿ. ಇವತ್ತಿಷ್ಟು ಬೆಳಿಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ, ಲೈವಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳಿದರೆ, ಒಂದು 3:25ಗೆ 3:25ಕ್ಕೆ ಎಚ್ಚರ ಆಯಿತು. ಇದು ನನಗೇನು ಬಹಳ ಸಾಮಾನ್ಯ ಆಗಿದೆ ಒಂದು ವರ್ಷದಿಂದ. ಯಾವಾಗ ಈ ಸೌಜನ್ಯ ಹೋರಾಟದಲ್ಲಿ ನಾನು ಬಹಳ ತೊಡಗಿಸ್ಕೊಂಡ ಮೇಲೆ 2:40ರಿಂದ 3:30ವರೆಗೆ ಎಚ್ಚರ ಆಗಿಬಿಡ್ತದೆ. ರಾತ್ರಿ ಎಷ್ಟೊತ್ತಿಗಾದರೂ ಮಲ್ಕೊಳ್ಳಿ, ಅಥವಾ ಒಂದೊಂದು ಸರಿ 3:30, 4 ಗಂಟೆವರೆಗೆ ನಿದ್ದೆನೇ ಆಗ್ತದಿಲ್ಲ. 4 ಗಂಟೆ ಆದಮೇಲೆ ನಿದ್ದೆ ಆಗ್ತದೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅದೇ ರೀತಿ ಒಂದು ಕನಸು ಬಿದ್ದಿತ್ತು. ಏನಂತ ಹೇಳಿದ್ರೆ, ನಿಮಗೆ ವಿಚಿತ್ರ ಅನಿಸ್ಬೋದು, ಬಟ್ ನನಗೆ ಸರ್ವೇ ಸಾಮಾನ್ಯ ಆಗಿದೆ. ಈ ನದಿ ಪಕ್ಕ ಕಾಡಲ್ಲಿ ಮತ್ತೆ ಗಿಡಗಂಟಿಗಳಿರ್ತದಲ್ಲ, ಅಲ್ಲಿ ಡೆಡ್ ಬಾಡಿ ಕೊಳತು ತೀರಾ ರಾಟನ್ ಆಗಿ, ಆನಂತರ ಆ ರಾಟನ್ ಪಾರ್ಟ್ಸ್ ಏನಿರ್ತದಲ್ಲ, ಎಲ್ಲ ಡೆಡ್ ಬಾಡಿಗಳದ್ದು, ಸತ್ತ ದೇಹದ್ದು, ಆ ಕೊಳಿತಾ ಇರುವಂತಹ ಆ ದೇಹದ ಭಾಗ ಒಂದಾಗಿ ಒಂದು ಗುಂಪಾಗಿ ಏನೋ ಆ ಥರ ಒಂದು ಪಿಕ್ಚರ್ ಕಾಣ್ತಾ ಇತ್ತು. ಅದಾದಮೇಲೆ ಕಾಣ್ತಾ ಕಾಣ್ತಾ ಒಬ್ಬರು ಡಾಕ್ಟ್ರು ಹೇಳಿದರು, ಇಲ್ಲ ಇದು ತುಂಬ ನನಗೆ ಗೊತ್ತಿದೆ, ಇದನ್ನು ನಾನು ರಿಪೋರ್ಟ್ ಕೂಡ ಮಾಡಬೇಕಂದಿದ್ದೆ, ಆಗಲಿಲ್ಲ, ತುಂಬ ಭೀಕರವಾಗಿ ವಿಚಿತ್ರವಾಗಿ ಕೊಂದಿದ್ದಾರೆ ಇದನ್ನ ಅಂತ ಒಬ್ಬರು ಡಾಕ್ಟರ್ ಹಿಂದಿಂತ ಹೇಳ್ದಂಗೆ ಬರ್ತಾ ಇತ್ತು. ಆಮೇಲೆ ಏನು ಕೊಳೆತಂತಹ ಪಾರ್ಟ್ ಇತ್ತಲ್ಲ, ಎಲ್ಲ ವಿಶಾಲ ಆಗಿ ಕಣ್ಮುಂದೆ ಅದು ಕಪ್ಪಗೆ ಹಸಿರಿಗೆ, ಅದು ಡೆಡ್ ಬಾಡಿ ಅದೇ ಥರ ಇರ್ತದೆ. ಆದರೆ ಅದು ನಿಧಾನವಾಗಿ ರೆಡ್ ಆಗಕ್ಕೆ ಶುರು ಆಯಿತು, ಕೆಂಪಾಗಿ ಅದರಲ್ಲಿರುವಂತಹ ನರಗಳು, ಅದು ಪಲ್ಸ್ ಸ್ಟಾರ್ಟ್ ಆಯಿತು. ಇದು ನಂದು, ಇದು ನಂದು ಅಂತ ಸುಮಾರು ವಾಯ್ಸ್ ಬರಕ್ಕೆ ಸ್ಟಾರ್ಟ್ ಆಯಿತು. ಇದು ನಂದಿದು, ಇದು ನಂದಿದು ಅಂಥೇಳಿ. ಆನಂತರ ಹಾರ್ಟ್ ಬೀಟ್ ಆದಂಗೆ ಸ್ಟಾರ್ಟ್ ಆಗ್ತಾವೆಲ್ಲ. ಹಿಂಗೆ ಹಾರ್ಟ್ ಬೀಟ್ ಪಲ್ಸ್ ಹೆಂಗಿರ್ತದೆ, ಏಕ್ದಮ್ ಹಿಂಗೆ ಪಲ್ಸ್ ರೀತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ ಡೆಡ್ ಬಾಡಿದು ಪಾರ್ಟ್ಸ್ ಎಲ್ಲ ಒಂದುಗೂಡಿ ಆಮೇಲೆ ರೌಂಡಾಗಿ ಸ್ಟಾರ್ಟ್ ಆಗಿ ತಿರುಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅದ್ರ ಮುಂದೆ ಈ ಮುಂಡಾಸು ಹಾಕ್ಕೊಂಡಿರ್ತಾರಲ್ಲ ಅವನ ಮುಖ, ಮತ್ತೆ ಈಗ ಚಿಕ್ಕದಣಿ ಅಂತಾರಲ್ಲ ಅವನ ಮುಖ, ಎರಡೂ ಕೂಡ ಜಸ್ಟ್ ಒಂದು ಸೆಕೆಂಡಲ್ಲಿ ಫ್ಲ್ಯಾಶ್ ಆಗಿ ಹೋಯಿತು. ಇದನ್ನು ಕೆಲವೊಬ್ಬರು ಏನಾದರೂ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ತಿಳ್ಕೊತಾರೆ, ಬಟ್ ನನಗಿದು ಸಾಮಾನ್ಯ. ಕಳೆದ ಒಂದೂವರೆ ವರ್ಷದಿಂದ ಇದು ತುಂಬ ಸಾಮಾನ್ಯ. ಎದ್ದ ತಕ್ಷಣವೇ ಮೊಬೈಲ್ ನೋಡಿದೆ. ಮೊಬೈಲ್ನಲ್ಲಿ ಅಂದರೆ ಮಲಗಿದ್ದೆ 1:20ಗೆ, 1:20 ಅಂದಾಜು ಮಲಗಿದೆ. ರಾತ್ರಿ ಎಷ್ಟೊತ್ತಿಗಾದರೂ ಒಂದು ವೇಳೆ ನಿದ್ದೆ ಹತ್ತಿದ್ರೆ 2:30 3:30 ಒಳಗಡೆ ಎಚ್ಚರ ಆಗಿಬಿಡ್ತದೆ. ಆಮೇಲೆ ಮೆಸೇಜ್ ನೋಡ್ತಾ ನಮ್ಮ ಒಬ್ಬರು ಹಳೇ ಮಾಧ್ಯಮದ ಸ್ನೇಹಿತರು, ತುಂಬ ವರ್ಷದಿಂದ ನನಗೆ ಪರಿಚಯಿತರು, ಆತ್ಮೀಯರು, ಮಾಧ್ಯಮ ಮತ್ತು ಹೋರಾಟಗಾರರು ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನಿನ್ನೆ ಸಾಯಂಕಾಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾಧ್ಯಮದ ಬಗ್ಗೆ ಮಾತಾಡಿದ್ದು ಬರೀ 1:30 ನಿಮಿಷ. ಪುಣ್ಯಕೋಟಿ ಅಂತ ಹೇಳಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಇರ್ಬೋದು, ಅದು ಆ ಕಡೆ ನಮ್ಮ ಮೊಬೈಲು ಬೆಳಗಾವಿ ಕಡೆದ್ದು ಹೊಸ ಚಾನಲ್ ಇರ್ಬೋದು. ಅದರಲ್ಲಿ ಹಳೆಯ ವಿಡಿಯೋನೇ ಅಪ್ಲೋಡ್ ಮಾಡಿದ್ರು. ಅದರಲ್ಲಿ ಮಾಧ್ಯಮದ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸ್ವಲ್ಪ ಖಾರವಾಗಿ ಮಾತಾಡಿದ್ದಿದೆ. ಅವರು ನಿನ್ನೆ ನಾನು ಮಲ್ಕೋಬೇಕಾದ್ರೆ ನೋಡಿದೆ, ಅದನ್ನ ಏನು ರಿಪ್ಲೈ ಮಾಡಬೇಕು ಗೊತ್ತಿಲ್ಲ. ಅವ್ರು ಹೇಳಿದ್ರು, ಸರ್ ಸಾರಿ ಸರ್ ಅಂತ ಮೆಸೇಜ್ ಹಾಕಿತ್ತು. ನಾನು ಯಾಕೆ ಏನಾಯಿತು ಅಂತ ಇಷ್ಟೇ ಮೆಸೇಜ್ ಹಾಕಿ ಮಲ್ಕೊಂಡು ಬಿಟ್ಟಿದ್ದೆ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದಾಗ ಅವರು ಉತ್ತರ ಕೊಟ್ಟಿದ್ರು, ಸರ್ ಮೀಡಿಯಾಕ್ಕೆ ಬೈದಿರೋ ವಿಡಿಯೋನ ಡಿಲೀಟ್ ಮಾಡಿದ್ದೀವಿ, ಸಾರಿ ಅಂತ
ಹಾಕಿದ್ರು. ಬಟ್ ನನಗೆ ತಕ್ಷಣಕ್ಕೇನೆ ಇನ್ನೂ ನಿದ್ದೆಗಣದಲ್ಲಿದ್ದೆ. ಈ ಕನಸು ಯಾವ ರೀತಿ ಏನಂತ ಇದು ಮಾಡ್ಬೇಕಾದ್ರೆ ಇದರಲ್ಲಿದ್ದೆ. ತಕ್ಷಣಕ್ಕೆ ನನ್ನ ಮನಸ್ಸಲ್ಲಿ ಬಂತು. ಅದನ್ನ ಟೈಪ್ ಮಾಡಿ ಮತ್ತೆ ರಿಪ್ಲೈ ಮಾಡಿದೆ. ಏನಂತಂದ್ರೆ, ನೀವು ಕೂಡ ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಒಂದು ಹಳೆ ವಿಡಿಯೋ 1 ವರ್ಷದ ಹಿಂದೆ. ಅವರು ಮಾಧ್ಯಮದ ಬಗ್ಗೆ ಬೈದಿಲ್ಲ, ಅದು ನೋವಿನಿಂದ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಾತುಗಳು ಹೆಂಗಿರ್ತದೆ ಅಂದ್ರೆ ನೋವು ತುಂಬಿದಂತಹ ಮಾತುಗಳಿರ್ತದೆ. ಅದು ಅರ್ಥ ಆಗ್ಬೇಕಂದ್ರೆ ಕಿವಿ ಸಾಕಾಗೋದಿಲ್ಲ. ನೋವಿನಿಂದ ಇದ್ದಂತಹ ಮಾತುಗಳು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅಥವಾ ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ಹೃದಯ ಇರಬೇಕು, ಮನಸ್ಸಿರಬೇಕು. ಅದಕ್ಕೆ ನಾನು ಹೇಳಿದೆ ಅವರಿಗೆ, ಇದು ಬೈದಿದ್ದಲ್ಲ ಮಾಧ್ಯಮಕ್ಕೆ, ನೋವಿನಿಂದ ಹೇಳಿದಂತಹ ಮಾತು. ಅದು ನಿಮಗೆ ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಹೃದಯ ಇರಬೇಕು, ಮನಸ್ಸಿರಬೇಕು, ಕಾನ್ಶಿಯಸ್ ಅಂತ ಇರಬೇಕು, ಪ್ರಜ್ಞೆ ಅಂತ ಇರಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತಾಡೋದು ಖಾರವಾಗಿರ್ತದೆ. ಅದು ದ್ವೇಷದ ಮಾತಲ್ಲ, ನೋವಿನ ಮಾತು. ಅವ್ರು ಯಾಕೆ ಈ ಮಾತು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದಾರೆ ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ. ಯಾರಾದರೂ ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಬೈಗಳಲ್ಲ. ನೀವು ಮಾಧ್ಯಮಗಳು ಯಾಕೆ ನೀವು ಮಾತಾಡ್ತಾ ಇಲ್ಲ? ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ಆದಂತಹ ನಿರಂತರ ಅತ್ಯಾಚಾರಗಳು, ಈ ಕೆಟ್ಟ ಬಡ್ಡಿ, ಮೀಟರ್ ಬಡ್ಡಿ ದಂಧೆ, ದೇವ್ರನ್ನ ಮುಂದಿಟ್ಕೊಂಡು ಬಡ್ಡಿ ದಂಧೆ ಮಾಡೋದು ಸುಮಾರು. ನಾನು ಈಗ ಮಾತಾಡ್ತಾ ಇದ್ದೀನಿ 1 ವರ್ಷದಿಂದ, 1.5 ವರ್ಷದಿಂದ. ಆದರೆ ಅವರು ಕಳೆದ 20 ವರ್ಷದಿಂದ ಮಾತಾಡ್ತಾ ಇದ್ದಾರೆ. ನಿರಂತರವಾಗಿ ಹೆಣ್ಮಕ್ಳ ಹತ್ಯೆ ಆಗ್ತಾ ಇದೆ, ಕೊಲೆ ಮಾಡಿ ಬಿಸಾಡಿದ್ದಾರೆ. ಇವತ್ತು ನನಗೂ ಅದೇ ಕನಸು ಬಿದ್ದಿದ್ದು. ನದಿ ದಂಡೆ ಮೇಲೆ ಕೊಳೆತ ಶವಗಳು, ಆನಂತರ ಕೊಳೆತಂತ ಶವಗಳ ಮಾಂಸ ಏನಿದೆಯಲ್ಲ ಅದೆಲ್ಲ ಕೆಂಪಾಗಿ ಮತ್ತೆ ಒನ್ಸ್ ಅಗೇನ್ ಅದರಲ್ಲಿ ರಕ್ತ ಸಂಚಲನ ಆಗಿ ಪಲ್ಸ್ ಬೀಟ್ ಸ್ಟಾರ್ಟ್ ಆಗಿ ಇದು ನಂದು ಅನ್ನುವಂಥ ಅನೇಕ ಧ್ವನಿಗಳು ಬರ್ತಾ ಇತ್ತು. ಅದನ್ನು ಒಬ್ಬರು ಹಿಂದೆ ಯಾರೋ ಒಬ್ರು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಂಗಿತ್ತು. ಅಂದ್ರೆ ಮಾಧ್ಯಮಗಳು ಬರೀ ಮಾಧ್ಯಮ ಇಷ್ಟೇ ಅಲ್ಲ, ಈ ಸರ್ಕಾರ ಇರಬಹುದು, ಪೊಲೀಸ್ ಅಧಿಕಾರಿಗಳು, ನ್ಯಾಯಾಂಗ ವ್ಯವಸ್ಥೆ, ಎಲ್ಲರೂ ಮೌನ ಅಂದ್ರೆ ವ್ಯವಹಾರದಲ್ಲೇನೆ ತೊಡ್ಕೊಂಡು ಬಿಟ್ಟಿದ್ದಾರೆ. ಹಿಂಗಾಗಿ ಈ ತರ ವಿಚಿತ್ರ ಸನ್ನಿವೇಶಗಳು ಬರ್ತದೆ. ಆನಂತರ ನನಗಿದು 2:30 ಕರೆಕ್ಟ್ 3:00ಗೆ ಯಾಕೆ ಎಚ್ಚರ ಆಗ್ತದೆ ಅನ್ನೋದಕ್ಕೆ ನನ್ನ ನಂಬಿಕೆ, ಯಾರೋ ಏನು ಹೇಳಿದ್ದಲ್ಲ. ನನ್ನ ನಂಬಿಕೆ ಏನಂತಂದ್ರೆ, ಸೌಜನ್ಯಾಳ ಜೀವ ಹೋಗಿದ್ದು ಕೂಡ ಈ ಸಮಯದಲ್ಲಿನೇ, ಬೆಳಗ್ಗೆ ದಟ್ ಇಸ್ ಇನ್ ಬಿಟ್ವೀನ್ 2:30 to 3:30 ಅನ್ನೋದು ನನ್ನ ನಂಬಿಕೆ. ಯಾರೇನು ಬೇಕಾದ್ರೂ ಹುಚ್ಚತನ ಅನ್ಬೋದು, ಮನಸ್ಸಿದ್ದವರು ಅರ್ಥನೂ ಕೂಡ ಮಾಡ್ಕೋಬಹುದು. ಹಿಂಗಾಗಿ ಅದು ನನಗಿಷ್ಟೇ ಅಲ್ಲ, ಸುಮಾರು ಜನಕ್ಕಾಗಿದೆ. ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಭೇಟಿಯಾಗಿನೂ ಕೂಡ ಹೇಳಿದ್ದಾರೆ, ಸರ್ ಒಂದ್ಸರಿ ನನಗೆ ಸೌಜನ್ಯ ನನ್ನ ಕನಸಿಗೆ ಒಂದು ಕಪಾಳಕ್ಕೆ ಹೊಡೆದ್ಲು, ಆಮೇಲೆ ಕಾಪಾಡಿ ನನಗೆ 5 ಜನ ಫಾಲೋ ಮಾಡ್ತಾ ಇದ್ದಾರೆ, ನನ್ನ ಉಳಿಸಿ ಅಂತ ಹೇಳಿದ್ರು. ಸುಮಾರು ಜನ ಹೇಳಿದ್ದಾರೆ. ಆನಂತರ ಸುಮಾರು ಜನ ಯಾರು ಸೌಜನ್ಯಾಳನ್ನ ನೋಡ್ತಾರೆ, ಅವಳ ಫೋಟೋನ ನೋಡ್ತಾರೆ, ಅವರೆಲ್ಲರಿಗೂ ಕೂಡ ಅವಳು ಕನಸಲ್ಲಿ ಬಂದು ಕೂಡ ಹೇಳಿದಾಳೆ, ನನಗೆ ಕಾಪಾಡಿ ಅಥವಾ ನನಗೆ ನ್ಯಾಯ ಕೊಡಿಸಿ ಅಂತ. ನಾನು ಯೂಶಲಿ ಏನು ಮಾಡ್ತೀನಿ, ಇದು ವಾರದಲ್ಲಿ 3-4 ಸರಿ ನನಗೆ ಹಂಗಾಗುತ್ತೆ. ಹಂಗೆ ಎಚ್ಚರ ಆದಾಗ ಎದ್ದ ತಕ್ಷಣ ದೀಪ ಹಚ್ಚಿದ ತಕ್ಷಣ ಅವನ ಕೈ ಮುಗಿದು ಬಂದರೆ ಮತ್ತೆ ಶಾಂತಾಗಿ ಒಂದು ಸ್ವಲ್ಪ ನಿದ್ದೆ ಬರ್ತದೆ. ಎಲ್ಲರೂ ಅಂದರೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ. ಇಷ್ಟೊತ್ತಿಗೆ ಮತ್ತೆ ಹೇಳಕ್ಕೆ ಹೋದರೆ ಇನ್ನೇನಾದ್ರು ಹುಚ್ಚ ಅಂತ ತಿಳ್ಕೊತಾರೆ. ತಿಳ್ಕೊಂಡ್ರು ಪರವಾಗಿಲ್ಲ. ಆದರೆ ಒಂದು ತಿಳ್ಕೋಬೇಕು ಎಲ್ಲರೂ, ಮಾಧ್ಯಮದವರಾಗಲಿ, ನ್ಯಾಯ ಕೊಡಿಸುವಂತ ಮಾಧ್ಯಮ ಅಂತ ಹೇಳಿದ್ರೆ ಕ್ಲೋಸ್ ಅಲ್ಲ, ಮುಚ್ಚಿ ಹಾಕೋದಲ್ಲ. ಮಾಧ್ಯಮ ಅಂದ್ರೆ ಆಲ್ವೇಸ್ ಓಪನ್ ಮಾಡೋದು, ಬಹಿರಂಗ ಮಾಡೋದಕ್ಕೆ ಮಾಧ್ಯಮ ಅಂತಾರೆ. ಸಿಂಪಲ್ ವರ್ಡ್, ವೆರಿ ಸಿಂಪಲ್ ವರ್ಡ್. ಮಾಧ್ಯಮ ಅಂದ್ರೆ ಬಚ್ಚಿಟ್ಟಿದ್ದನ್ನು ಓಪನ್ ಮಾಡೋದು. ಆದರೆ ಈ ಧರ್ಮಸ್ಥಳ ನೇತ್ರಾವತಿ ತೀರದ ಧರ್ಮೋದ್ಯಮಿಗಳು, ನಾವು ಬಹಳ ಧರ್ಮವಂತರು, ನೀತಿವಂತರು ಅಂತ ಹೇಳ್ಕೊಳ್ಳೋರು, ದೇವ್ರನ್ನ ಮುಂದಿಟ್ಕೊಂಡು ಮಾಧ್ಯಮಗಳನ್ನ ಮುಂದಿಟ್ಕೊಂಡು ಮುಚ್ಚಾಕಿದ್ದಾರೆ. ಇದು ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕು. ಮಾಧ್ಯಮಗಳು ಅಂದ್ರೆ ಸಿಂಪಲ್ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಹೇಳ್ತಾ ಇದ್ದೇನೆ. ಸಾಮಾನ್ಯ ಮನುಷ್ಯನ ಭಾವನೆಯಲ್ಲಿ ಮೀಡಿಯಾ ಅಂತ ಹೇಳಿದ್ರೆ ಮುಚ್ಚಿಟ್ಟಿದ್ದನ್ನ ಓಪನ್ ಮಾಡೋದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ರಿವರ್ಸ್ ಆಗ್ತಾ ಇದೆ, ಮುಚ್ಚಾಕ್ತಾ ಇದ್ದಾರೆ. ಮಾಧ್ಯಮದವನ್ನೇ ಮುಂದಿಟ್ಕೊಂಡು ಅದಾಗಬಾರ್ದು ಅನ್ನೋದು ನಮ್ದು ಮತ್ತು ನಮ್ಮೆಲ್ಲರ ಅನೇಕ
ಜನರ ಒಂದು ಭಾವನೆ. ಯಾವುದನ್ನು ಕೂಡ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿನೂ ಕೂಡ ಆ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಂತಹ 100 ಕೊಲೆಗಳನ್ನು ಮುಚ್ಚಾಕೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದನ್ನ ಆ ಮುಚ್ಚಿ ಹಾಕ್ತಾ ಇರುವಂತಹ ರೇಪಿಸ್ಟ್ ಗ್ಯಾಂಗ್ ಏನಿದೆ, ಧರ್ಮೋದ್ಯಮಿಗಳು, ಪರಮ ಪೂಜ್ಯರು ಮತ್ತು ಅವರ ತಮ್ಮ ಹರ್ಷೇಂದ್ರ ಮಾಡಿದಂತಹ 100 ಕೊಲೆಗಳನ್ನು ಮುಚ್ಚಾಕೋದಕ್ಕೆ ಸಾಧ್ಯನೇ ಇಲ್ಲ. ಸೌಜನ್ಯ ಒಂದು ಪ್ರತಿಬಿಂಬ. ತನ್ನಂತೆ ಸತ್ತು ಕೊಳೆತು ಹೋದಂತಹ ಅನೇಕ ಶವಗಳ ಆತ್ಮಗಳ ಒಂದು ಪ್ರತಿಬಿಂಬ ಅವಳು. ನ್ಯಾಯ ಸಿಕ್ಕೇ ಸಿಗ್ತದೆ, ಬಹಿರಂಗ ಆಗಿ ಆಗ್ತದೆ. ನಮಸ್ತೆ. ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಜಸ್ಟಿಸ್ ಫಾರ್ ಸೌಜನ್ಯ.